ಸೂಪರ್ ಫಸ್ಟ್ ಹಾಫ್ ಸೂಪರ್ ಗುರು ಮಾತ್ರ ಹೇಳೋದಲ್ಲ. ಆಕ್ಟಿಂಗ್ ಮಾತ್ರ ಸೂಪರ್ ಗುರು, ಮಸ್ತ್ ಕಾಮಿಡಿ, ಆರಾಮಾಗಿ ನೋಡ್ಬೋದು. ಫ್ಯಾಮಿಲಿ ಎಲ್ಲ ಆರಾಮಾಗಿ ನೋಡ್ಬೋದು ಬಂದು ಎಲ್ಲಾರು ಆರಾಮಾಗಿ ನೋಡ್ಬೋದು. ಟ್ವಿಸ್ಟ್ ನೋಡ್ಬೇಕು ನೀವು. ಸೂಪರ್ ಆಗಿದೆ ಮಾತ್ರ. ಒಳ್ಳೆ ಪಾಯಿಂಟ್ ಅಲ್ಲಿ ಇಂಟರ್ವಲ್ ಅಲ್ಲಿ ನಿಲ್ಸಿದ್ದಾರೆ. ಸೂಪರ್ ಮೂವಿ. ಬಾಸ್ ಫ್ಲಾಗ್ ಅಂತೂ ಅಲ್ಟಿ ಬಾಸ್ ಫ್ಲಾಗ್ ಅಂತೂ ಸೂಪರ್ ಮೂವಿ. ಫ್ಯಾಮಿಲಿ ಆಡಿಯನ್ಸ್ ಬಂದಿದ್ದಾರೆ, ನಮ್ಮ ಅಪ್ಪ ಅಮ್ಮನು ಬರ್ತಾರೆ, ಎಲ್ಲರೂ ಬರ್ತಾರೆ. ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಬಂದು ಬಾಸ್ ಫ್ಲಾಗ್ ಸ್ಟೈಲ್ ಅಂತೂ ಅಲ್ಟಿಮೇಟ್ ಸೂಪರ್. ಫಸ್ಟ್ ಹಾಫ್ ಅಂತೂ ಫಿಲಮ್ ಹೆಂಗೈತೆ ಅಂದ್ರೆ ಐತೆ. ಫಸ್ಟ್ ಟೈಮ್ ನಮ್ಮಮ್ಮ ಫ್ಯಾನ್ ಶೋಕ್ ಬಂದಿರೋದು. ಅಪ್ಪಟ ಬಾಸ್ ಅಭಿಮಾನಿ. ಫಸ್ಟ್ ಹಾಫ್ ಬೆಂಕಿ, ಸೆಕೆಂಡ್ ಹಾಫ್ ನೋಡ್ಬೇಕು ಹೆಂಗೈತೆ. ಸೂಪರ್ ಆಗಿದೆ ಸರ್, ನೋಡ್ಬೋದು, ಫ್ಯಾಮಿಲಿ ಎಲ್ಲ ನೋಡ್ಬೋದು. ಸೂಪರ್ ಆಗಿದೆ, ಸೂಪರ್ ಆಗಿದೆ. ಫಿಲಮ್ ಮಾತ್ರ ಅಲ್ಟಿಮೇಟ್ ಆಗೈತೆ. ಎಲ್ಲಾರು ನಾನು ಅನ್ನೋದು ಬಿಡ್ರಿ, ಫಸ್ಟ್ ದರ್ಶನ್ ಕನ್ನಡ ಇಂಡಸ್ಟ್ರಿ ಬೆಳೆಸಿ ಅಷ್ಟೇ. ಮೂವಿ ಮಾತ್ರ ಮಸ್ತಾಗೈತೆ, ಬೆಂಕಿ ಮೂವಿ, ಬಂದು ನೋಡ್ರಿ ಅಷ್ಟೇ. ಚೆನ್ನಾಗಿದೆ ಬ್ರೋ. ದತ್ತಾ ಸ್ಟೈಲ್ ದರ್ಶನ್ ನೋಡ್ಬೋದು. ಹಳೆ ಆಕ್ಟಿಂಗು ಗಜ ಮತ್ತೆ ದತ್ತಾ ಸ್ಟೈಲ್ ಅಲ್ಲಿ ದರ್ಶನ್ ಅವ್ರು ಹೆಂಗೆ ಆಕ್ಟಿಂಗ್ ಮಾಡಿದ್ರೆ ಆ ತರ ಆಕ್ಟಿಂಗ್ ನೋಡ್ಬೋದು. ಚೆನ್ನಾಗಿದೆ ಫಸ್ಟ್ ಹಾಫ್. ಸೆಕೆಂಡ್ ಹಾಫ್ ಸಿಎಂ ಆಗಿ ರಾಜ್ಯ ಆಳ್ತಾರೆ ಬಾಸ್. ತುಂಬಾ ಚೆನ್ನಾಗಿದೆ. ಸೂಪರ್ ಜೈ ಡಿ ಬಾಸ್ ಭಾರಿ ಆಗೈತಲ್ಲ. ಫಸ್ಟ್ ಸೀನು ಮಸ್ತಾಗೈತೆ. ಇನ್ನೊಂದು ಸ್ವಲ್ಪ ನೋಡಿ. ಫಿಲಮ್ ಚೆನ್ನಾಗಿದೆ. ಜೈ ಡಿ ಬಾಸ್ ಚೆನ್ನಾಗಿದೆ ಸರ್. ಒಂದು ಡಿಫ್ರೆಂಟ್ ಆಗಿದೆ. ಶೇಡ್ ಚೆನ್ನಾಗಿದೆ ಸರ್. ಜೈ ಡಿ ಬಾಸ್. ನೋಡ್ಬೋದು, ಫ್ಯಾಮಿಲಿ ಆಡಿಯನ್ಸ್ ಇದೆ. ಬೆಂಕಿ ಡಿಫ್ರೆಂಟ್ ಬಂದಿದೆ. ಡಿಫ್ರೆಂಟ್ ಇದೆ, ತುಂಬಾ ಡಿಫ್ರೆಂಟ್ ಇದೆ. ಬೆಂಕಿ ಫ್ಯಾಮಿಲಿ ಬಾಸ್ ಎಲ್ಲ ಆರಾಮಾಗಿ ನೋಡ್ಬೋದು. ಬಾಸು ಆರಾಮಾಗಿ ರಾಜಕೀಯದಿಂದ ಮಾಡೋರೆ, ಆರಾಮಾಗಿ ನೋಡ್ಬೋದು. ಫಿಲಮ್ ಮಾತ್ರ ಸಕ್ಕತ್ತಾಗಿ ಐತೆ. 100 ಡೇಸ್ ಪಕ್ಕ ಓಡುತ್ತೆ. ಚಾಲೆಂಜ್ ಮೇಲೆ ಚಾಲೆಂಜ್ಗೆ ಅವರೇ ನಮ್ಮ ಡಿ ಬಾಸ್. ಯಾರು ಅವರೇ ನಮ್ಮ ಡಿ ಬಾಸ್. ಥ್ಯಾಂಕ್ ಯು. ಕರ್ನಾಟಕ ಪಕ್ಷಕ್ಕೆ ಜೈ. ನೆಕ್ಸ್ಟ್ ಸಿಎಂ ಬಾಸ್ ಆಗ್ತಾರೆ, 100% ಆಗ್ತಾರೆ. ಬಾಸ್ ಆಚೆ ಬರಬೇಕು, ಸಿಎಂ ಆಗ್ಬೇಕು, 100% ಹಾಗೆ ಆಗ್ತಾರೆ. ರಾಜಕೀಯ ಇಳಿಲೇಬೇಕು, ನಮ್ಮ ಬಾಸ್ ರಾಜಕೀಯಕ್ಕೆ ಬರಲೇಬೇಕು. ಅವ್ರು ಬಂದ್ರೆ ನೆಕ್ಸ್ಟ್ ಸಿಎಂ ಅವರೇ. ಕರ್ನಾಟಕ ಪ್ರಜಾಪಕ್ಷ 100% ಇಟ್ಟಿದ್ದಾರೆ, ಪಕ್ಕ ನೆಕ್ಸ್ಟ್ ಬಾಸೆ. ಡಿ ಬಾಸ್ಗೆ ಜೈ. ಚೆನ್ನಾಗಿದೆ ಫಿಲಮ್ ಮಾತ್ರ ಮಸ್ತಾಗೈತೆ. ಒಂದೊಂದು ಸೀನು ಅಲ್ಟಿ. ಫಸ್ಟ್ ಹಾಫ್ ಹೋಗಿದೆ ಗೊತ್ತಾಗಿಲ್ಲ ಬ್ರದರ್. ನಮ್ಮ ಬಾಸ್ ಎರಡೆರಡು ಆಕ್ಟಿಂಗ್ ನೋಡ ಕಣ್ಣೇ ಸಾಲ್ತಾ ಇಲ್ಲ. ಚಾಲೆಂಜಿಂಗ್ ಸ್ಟಾರ್ ನಮ್ಗೆಲ್ಲ ದೇವ್ರು. ಹೌದು ಬ್ರದರ್. ತಿರ್ಗಾ ನಮ್ಮ ಬಾಸ್ನ ಹಳೇದ್ ನೋಡ್ದಂಗೆ ಅನಿಸ್ತು. 2 ವರ್ಷ ಆಗಿತ್ತು ಪರ್ದೆ ಮೇಲೆ ಬಂದು. ಲಾಸ್ಟ್ ಕಾಟೇರ ನೋಡಿದಷ್ಟೇ. ಇದು ಬೇರೆ ಲೆವೆಲ್ ಓಡುತ್ತೆ ಪಕ್ಕ. ಹೌದು ಬ್ರದರ್. ಮತ್ತೆ ಒಂದೊಂದು ಸೀನು ಮಸ್ತಾಗೈತೆ. ಹೊಸೊಬ್ರಿಗೆ ಚಾಲೆಂಜ್ ಕೊಟ್ಟವ್ರೆ. ಗಿಲ್ಲಿ ನಟ ಅಂತೂ ಮಸ್ತಾಗಿ ಮಾಡೋರೆ ಬ್ರದರ್. ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದೀವಿ. ಚೆನ್ನಾಗಿರ್ಲೇಬೇಕು. ನಮ್ಮ ಬಾಸ್ ತಂದ್ರೆ ಕೇಳ್ಬೇಕಾ ಮತ್ತೆ. ಬನ್ನಿ ನೋಡ್ರಿ, ಮಸ್ತಾಗೈತೆ. ಡೆವಿಲ್ ಬೆಳೆಸ್ರಿ. ಸಿನಿಮಾ ಅಂತೂ ಬ್ರೋ, ಸಿನಿಮಾ ಸೂಪರ್ ಆಗೈತೆ. ಸಿನಿಮಾ ಅಂತೂ ನೆಕ್ಸ್ಟ್ ಲೆವೆಲ್ಲು. BGM ಅಂತೂ ಕೇಳೋಕ್ಕೆ ಆಗಲ್ಲ, ಸಕ್ಕದಾಗೈತೆ. BGM ಕೇಳ್ತಿದ್ರೆ ವಿಲನ್ ಲುಕ್ ಅಂತೂ ಮಸ್ತಾಗೈತೆ ನಮ್ಮ ಬಾಸ್ದು. ಈ ಫಿಲಮ್ ಒಂದು ಕಡೆ ಹಬ್ಬ ಆದರೆ, ನಾನು ಡಿ ಬಾಸ್ ಸೆಲೆಬ್ರಿಟೀಸ್ಗೆಲ್ಲಗೋಸ್ಕರ ನಾನೊಂದು ಡಿ ಬಾಸ್ಗೋಸ್ಕರ ದೊಡ್ಡದಾಗಿ ಏನೋ ಮಾಡಿದ್ದೆ. ಏನಪ್ಪ ಅಂದರೆ, ನಾನು ಬರೀ 10 ಅಡಿ 20 ಅಡಿ ಡ್ರಾಯಿಂಗ್ ಮಾಡ್ತಿದ್ದೆ. ಈ ಸತಿ ಡೆವಿಲ್ ಮೂವಿಗೆ ಸ್ಪೆಷಲ್ ಆಗಿ 150 ಅಡಿ ಡ್ರಾಯಿಂಗ್ ಮಾಡಿದ್ದೀನಿ.
150 ಅಡಿ ಅಂದರೆ ಒಂದು ಇಂಡಿಯಾ ಗೇಟ್ಗಿಂತ ಉದ್ದ ಬರುತ್ತೆ. ಮತ್ತು ಆ್ಯಕ್ಚುಲಿ ಅದು 15 ಫ್ಲೋರ್ ಬರುತ್ತೆ. 15 ಫ್ಲೋರ್ ಬಂದರೆ ಮಾತ್ರ ಡ್ರಾಯಿಂಗ್ ಇರೋದು. ಆ ಡ್ರಾಯಿಂಗ್ನ ನೀವು ನೋಡಿ, ಎಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನಾವು ಇನ್ಸ್ಟಾ ಪೇಜಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀವಿ, ಇನ್ಸ್ಟಾ ಯೂಟ್ಯೂಬಲ್ಲೆಲ್ಲ. ಹೌದು, ತುಂಬ ದಿವಸ ಆದಮೇಲೆ ನಮ್ಮ ಬಾಸ್ ಏನಾರ ಅವ್ರು ಕರೆಕ್ಟಾಗಿ ಸಿಚುವೇಶನ್ ಇದ್ದಿದ್ರೆ ವರ್ಷಕ್ಕೊಂದು ಸಿನಿಮಾ ಬಂದಿರೋದು. ಆದರೂ ಪರವಾಗಿಲ್ಲ, ಬಂದೈತೆ, ಹಬ್ಬ ಮಾಡ್ತಾ ಇದ್ದೀವಿ. ನೀವು ಎಲ್ಲ ನೋಡ್ತಾ ಇದ್ದೀರಾ, ಇಡೀ ಕರ್ನಾಟಕದತ್ತ ಹಬ್ಬ ಆಗ್ತಿದೆ. ಫುಲ್ ಹಬ್ಬ ಜೋರಾಗಿ ನಡೀತಿದೆ, ಊರ ಹಬ್ಬ ನಡೀತಿದೆ.